ಸ್ಪೀಕರ್ ಯುಟಿ ಖಾದರ್ ಅವರು ಬಿಜೆಪಿಯ 18 ಶಾಸಕರನ್ನ ಅಮಾನತು ಮಾಡಿ ಆದೇಶ ಮಾಡಿರುವಂತದ್ದು ರಾಜ್ಯದಲ್ಲಿ ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗಿತ್ತು. ಈ ನಡುವೆ 18 ಬಿಜೆಪಿ ಶಾಸಕರ ಅಮಾನತು ಆದೇಶ ರದ್ದಾಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಕಾಡ್ತಾ ಇದೆ. ಸ್ಪೀಕರ್ ಯುಟಿ ಖಾದರ್ ಅವರನ್ನ ಬಿಜೆಪಿ ನಿಯೋಗ ಭೇಟಿ ಮಾಡಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಅಮಾನತು ಮಾಡಿರುವಂತಹ ಆದೇಶ ಹಿಂದಕ್ಕೆ ಪಡೆಯುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಆರ್ ಅಶೋಕ್ ಅವರ ನೇತೃತ್ವದ ನಿಯೋಗ ಸ್ಪೀಕರ್ ಅವರನ್ನ ಭೇಟಿಯಾಗಿ ಆಗ್ರಹ ಮಾಡ್ತಾ ಇದೆ. 6 ತಿಂಗಳುಗಳ ಕಾಲ ಅಮಾನತು ಮಾಡಿರುವಂಥದ್ದು ಸರಿಯಲ್ಲ, ಇದನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡಿ, ಸ್ಪೀಕರ್ ಅವರ ಕುರ್ಚಿಗೆ ಅಗೌರವ ತರುವಂತಹ ನಾವು ಕೆಲಸವನ್ನ ಮಾಡಿಲ್ಲ, ಸ್ಪೀಕರ್ ಅವರು ಪರಿಶೀಲನೆ ಮಾಡಿ ಅಂತ ಬಿಜೆಪಿ ನಿಯೋಗ ಮನವಿ ಮಾಡಿಕೊಂಡಿದೆ. ಕ್ರಮ ಅಲ್ಲ. ಅದರಿಂದ ಇದು ಒಂದೇ ಘಟನೆ ಇವತ್ತೇ ಆಗಿರೋಂತಲ್ಲ, ಈ ತರದ್ದು ಬೇಕಾದ 100 ಘಟನೆಗಳಾಗಿದೆ. ಕಾಂಗ್ರೆಸ್ ಇದ್ದಾಗೂ ಆಗಿದೆ. ಅದರಿಂದ ಈಗಾಗಲೇ ನಾವೆಲ್ಲ ಪತ್ರನೂ ಕೊಟ್ಟಿದ್ದೀರಿ. ನಾವೇನು ಸ್ಪೀಕರ್ಗೆ ಅಗೌರವ ಮಾಡಬೇಕು ಅಂತ ಏನಿಲ್ಲ, ಸ್ಪೀಕರ್ ಸ್ಥಾನಕ್ಕೆ ಅಗೌರವ ಮಾಡಬೇಕು ಅಂತ ಏನಿಲ್ಲ. ಆದ್ರೆ ಒಂದು ಪಕ್ಷವಾಗಿ ನಾವು ಹೋರಾಟ ಸಿಡಿ ವಿಚಾರವಾಗಿ ಹೋರಾಟ ಮಾಡಬೇಕಾಯ್ತು. ರಾಜಣ್ಣ ಅವರ ಸಿಡಿ ವಿಚಾರ, ಅದ್ರ ಬಗ್ಗೆ ನಾವು ಹೋರಾಟ ಮಾಡಿದಿರಿ ಪ್ರತಿಪಕ್ಷವಾಗಿ. ಅದ್ರ ಮೇಲೆ ವೈಯಕ್ತಿಕವಾಗಿ ಸ್ಪೀಕರ್ ಮೇಲೆ ನಮ್ದೇನು, ಆ ಚೇರ್ ಮೇಲೆ ನಮ್ದೇನು ತಕರಾರು ಇಲ್ಲ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಹೇಳಿದಿರಿ. ಅವರು ನಾನು ಅದನ್ನ ಬಹಳ ಗೌರವದಿಂದ ನಾನು ಪರಿಶೀಲನೆ ಮಾಡ್ತೀನಿ. ನಾನು ಲಾ ಮಿನಿಸ್ಟರ್ ಜೊತೆ ಎಲ್ಲ ಮಾತಾಡಿ ಆದಷ್ಟು ಶೀಘ್ರವಾಗಿ ಅದಕ್ಕೆ ಒಂದು ಅಭಿಪ್ರಾಯವನ್ನ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಅಲ್ಲ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಮಾತಾಡಿ ಎಲ್ಲ ತಿಳಿಸ್ತೀನಿ. ನಮಗೂ ಸದನ ನಡಿಬೇಕು, ಸುಸೂತ್ರವಾಗಿ ನಡಿಬೇಕು ಅನ್ನೋದು ನಿಮ್ದು ಇದೆ, ನಮ್ದು ಅದೇ ಬೈಕೆ ಇದೆ. ಆ ದೃಷ್ಟಿಯಿಂದ ನಾನು ವಿಧಾನಸಭೆ ಒಳಗಡೆ ಆಗಿರೋದು ಇದು. ಅದರಿಂದ ನಾನು ಸರ್ಕಾರ ಜೊತೆ ಮಾತಾಡಬೇಕು, ಸರ್ಕಾರ ಜೊತೆ ಮಾತಾಡಿ ಇದಕ್ಕೆ ಒಂದು ಅಂತಿಮ ರೂಪವನ್ನ ಕೊಡ್ತೀನಿ ಅಂತ ಪಾಸಿಟಿವ್ ಆಗಿ ಮಾತಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಎಲ್.ಎನ್. ಸ್ವಾಮಿ ನೇರ ಸಂಪರ್ಕದಲ್ಲಿದ್ದಾರೆ. ಎಲ್.ಎನ್. ಸ್ವಾಮಿ, ಸ್ಪೀಕರ್ ಅವರು 18 ಜನ ಶಾಸಕರನ್ನ ಈ ಒಂದು ಸದನದಿಂದ ಏನವರು ಡಿಸ್ಕ್ವಾಲಿಫೈ ಮಾಡಿದ್ರು, ಇದಕ್ಕೆ ಸಂಬಂಧಪಟ್ಟಂತೆ ಈಗ 6 ತಿಂಗಳು ಮಾಡಿರುವಂಥದ್ದು ಸರಿಯಲ್ಲ ಅಂತ ವಿಪಕ್ಷ ನಾಯಕರು ಹೇಳುತ್ತಾ ಇದ್ದಾರೆ. ಈಗ ಸ್ಪೀಕರ್ ಅವರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಏನೆಲ್ಲ ಮನವಿ ಮಾಡಿಕೊಂಡಿದ್ದಾರೆ, ಸ್ಪೀಕರ್ ಅವರ ನಿರ್ಧಾರ ಇದಕ್ಕೆ ಸಂಬಂಧಪಟ್ಟಂತೆ ಏನಾಗಬಹುದು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಕಳೆದ ಬಜೆಟ್ ಅಧಿವೇಶನ ಕೊನೆಯ ದಿನದಂದು ಸದನದಲ್ಲಿ ಸಾಕಷ್ಟು ಹೈಡ್ರಾಮಾಗಳು ನಡೆದಿದ್ವು. ಒಂದು ಕಡೆ ಸಚಿವ ಕೆ.ಎನ್. ರಾಜಣ್ಣ ಅವರ ಹನಿ ಟ್ರಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಪಕ್ಷಾತೀತವಾಗಿ ನಾವು ಇದರ ವಿರುದ್ಧ ನಾವು ನಿಂತ್ಕೋತೀವಿ ನಾವು ಹೋರಾಟವನ್ನು ಶುರು ಮಾಡಿದ್ರು. ಅದೇ ರೀತಿ ಮುಸ್ಲಿಂ ಮೀಸಲಾತಿ ಸೇರಿದಂತೆ ಅಂದರೆ 4% ಮೀಸಲಾತಿ ಸೇರಿದಂತೆ ಹನಿ ಟ್ರಾಪ್ ಪ್ರಕರಣ ಸೇರಿದಂತೆ ಹಲವು ವಿಚಾರಗಳನ್ನು ಇಟ್ಕೊಂಡು ಆ ಸದನದಲ್ಲಿ ಸಾಕಷ್ಟು ಸದ್ದು ಗದ್ದಲ ಮಾತು ನಡೆದಿತ್ತು, ಚರ್ಚೆ ಕೂಡ ಆಗ್ತಾ ಇತ್ತು. ಆ ಸನ್ನಿವೇಶದಲ್ಲಿ ಆ ಸಮಯದಲ್ಲಿ ಅನುಚಿತ ವರ್ತನೆ ಮಾಡಿದ್ರು ಅಂತ ಹೇಳಿ, ಅಂದ್ರೆ ಪೇಪರ್ಗಳನ್ನ ಹರಿದು ಸ್ಪೀಕರ್ ಮೇಲೆ ಹಾಕ್ತಾ ಇದ್ರು, ಹಾಗೂ ಸ್ಪೀಕರ್ ಅವರ ಪೀಠದ ಬಳಿ ಹೋಗೋಕೆ ಪ್ರಯತ್ನ ಪಟ್ಟರು ಅಂತ ಹೇಳಿ ಬಿಜೆಪಿಯ 18 ಶಾಸಕರನ್ನ 6 ತಿಂಗಳ ಮಾಡಿ ಸ್ಪೀಕರ್ ಅವರು ಆದೇಶವನ್ನ ಹೊರಡಿಸಿದ್ರು. ಈ ಆದೇಶಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಸಾಕಷ್ಟು ಹೋರಾಟ ಪ್ರತಿಭಟನೆಗಳನ್ನ ಮಾಡಿದ್ರು. ಹಾಗಾಗಿ ಇವತ್ತು ಈ 6 ತಿಂಗಳ ಅಮಾನತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ ಅವರಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಒಂದು ಮನವಿಯನ್ನ ಮಾಡಿರುವಂತದ್ದು. ಅಂದ್ರೆ 6 ತಿಂಗಳ ಕಾಲ ಏನು ಅಮಾನತು ಮಾಡಿದ್ದೀರಾ, ಆ ಆದೇಶವನ್ನು ವಾಪಸ್ ತೆಗೆದುಕೊಳ್ಳಿ ಎಂಬ ಮನವಿಯನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಹಲವು ಶಾಸಕರು, ಅಂದ್ರೆ ಅಮಾನತಲ್ಲಿರುವಂತಹ ಹಲವು ಶಾಸಕರು ಬಂದು ಒಂದು ಮನವಿಯನ್ನ ಮಾಡಿರೋದು. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಅಂದ್ರೆ ಅಡೆತಡೆಗಳು ಆಗ್ತಾ ಇದೆ. ಜೊತೆಗೆ ಬಿಜೆಪಿ ನಾಯಕರು ಸಾಕಷ್ಟು ಹೋರಾಟಗಳನ್ನ ಮಾಡಿದ್ರು, ಪ್ರತಿಭಟನೆಗಳನ್ನ ಮಾಡಿದ್ರು. ಇದು ಬೇಕಂತಲೇ ಉದ್ದೇಶ ಪೂರ್ವಕವಾಗಿ ಮಾಡಿರುವಂತಹ ಒಂದು ಕೆಲಸ ಅಂತ ಹೇಳಿ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ಜೊತೆಗೆ ಈ ಹಿಂದೆ ತುಮಕೂರು ಗ್ರಾಮಾಂತರ ಶಾಸಕರಾದ ಸುರೇಶ್ ಗೌಡ ಅವರು ಕೂಡ ವೈಯಕ್ತಿಕವಾಗಿ ಬಂದು ಸ್ಪೀಕರ್ ಕಚೇರಿಗೆ ಮನವಿಯನ್ನ ಕೊಟ್ಟಿದ್ರು. ಅಂದ್ರೆ ನಮ್ಮ ಮೇಲಿರುವಂತಹ ಒಂದು ಅಮಾನತಿನ ಆದೇಶವನ್ನ ವಾಪಸ್ ಪಡೆದುಕೊಳ್ಳಿ ಎಂಬ ಮನವಿಯನ್ನ ಮಾಡಿದ್ರು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಶಾಸಕ ಶರಣ್ ಗೌಡ ಕಂದಕೂರು ಕೂಡ ಸ್ಪೀಕರ್ ಅವರಿಗೆ ಪತ್ರ ಬರೆದಿದ್ರು. ಅಂದ್ರೆ ಶಾಸಕರ ಒಂದು ಪ್ರತಿಷ್ಠೆಗೆ ಇದು ವರ್ಚಸ್ಸಿಗೆ ಧಕ್ಕೆ ಆಗ್ತಾ ಇದೆ, ಹಾಗಾಗಿ ಇದನ್ನ ಮನವಿಯನ್ನ ಪುರಸ್ಕರಿಸಬೇಕು, ಅಂದ್ರೆ ಅವರ ಏನು ಅಮಾನತು ಆದೇಶವನ್ನ ಹಿಂದಕ್ಕೆ ಪಡಿಬೇಕು ಎಂಬ ಮನವಿಯನ್ನ ಮಾಡಿದ್ರು.
ಅದಾದ ಬಳಿಕ ಇವತ್ತು ಸ್ಪೀಕರ್ ಅವರನ್ನ ಭೇಟಿ ಮಾಡಿದ್ರು ವಿಪಕ್ಷ ನಾಯಕರು ಸೇರಿದಂತೆ ಬಿಜೆಪಿ ಶಾಸಕರು ಅಮಾನತನ್ನ ವಾಪಸ್ ಪಡಿಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ. ಅಂದ್ರೆ ಆದೇಶವನ್ನ ವಾಪಸ್ ಕೊಡಬೇಕು ಅನ್ನೋ ಈಗಾಗಲೇ ಮನವಿ ಮಾಡಿರುವಂತದ್ದು. ಯಾಕೆಂದ್ರೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಿಲ್ಲ, ಪಕ್ಷದ ಚಟುವಟಿಕೆಗಳನ್ನ ಹೊರತುಪಡಿಸಿ ಬೇರೆ ಯಾವುದೇ ಕಾರ್ಯಕ್ರಮಗಳನ್ನು ಭಾಗವಹಿಸೋದಕ್ಕಾಗೋದಿಲ್ಲ ಈ ಅಮಾನತಿನಿಂದ. ಹಾಗಾಗಿ ಇವರ ಮೇಲಿರುವಂತಹ ಒಂದು ಅಮಾನತು ಆದೇಶವನ್ನು ವಾಪಸ್ ಪಡೆಯಬೇಕು ಎಂಬ ಸ್ಪೀಕರ್ ಅವರಿಗೆ ಮನವಿಯನ್ನ ಮಾಡಿರೋದು. ಇದಕ್ಕೆ ಪೂರಕವಾಗಿ ಸ್ಪಂದಿಸಿರುವಂತಹ ಸ್ಪೀಕರ್ ಯುಟಿ ಖಾದರ್ ಅವರು ಸಂವಿಧಾನಬದ್ಧವಾಗಿ ಅವಕಾಶ ಇದ್ರೆ ನಾನು ಇದನ್ನ ಒಂದು ಮರುಪರಿಶೀಲನೆ ಮಾಡ್ತೀವಿ ಎಂಬ ಭರವಸೆಯನ್ನ ಕೊಟ್ಟಿರುವಂತದ್ದು. ಸಂತೋಷ್. ಓಕೆ, ನಿರಂತರವಾಗಿ ನಮ್ಮ ಜೊತೆಗೆ ಇದ್ದು ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಎಲ್ ಎನ್ ಸ್ವಾಮಿ, ಧನ್ಯವಾದಗಳು ಶಿವಕುಮಾರ್.